ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ವುಮೆನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂಥರ ಲಾಕ್ಡೌನ್ ಸ್ಪೆಷಲ್ ಮಟನ್ ಬಿರಿಯಾನಿ. ಮೊದಲಿಗೆ ನಾನಿಲ್ಲಿ ಅರ್ಧ kg ಮಟನ್ನ ಚೆನ್ನಾಗಿ ತೊಳೆದು ನೀರು ಬೆರೆಸ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಈಗ ಒಂದು ಖಾಲಿ ಕುಕ್ಕರ್ಗೆ ಈ ತೊಳೆದಿರುವಂಥ ಮಟನ್ನನ್ನು ಹಾಕ್ತೀನಿ. ಇಲ್ಲಿ ನಾನು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಅರ್ಧ kg ಮಟನ್ ತೊಗೊಂಡ್ರೆ ಸರಿ ಸುಮಾರು ಅರ್ಧ kg ಅಷ್ಟು ಅಕ್ಕಿ ತೊಗೊಂಡ್ರೆ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಮಟನ್ನಿಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಸ್ವಲ್ಪ ಉಪ್ಪು. ನೀವು ನಂತರದಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಈ ಮಟನ್ನಿಗೆ ಎಷ್ಟು ಹಿಡಿಬೇಕೋ ಅಷ್ಟು ಮಟನ್ನಿಗೆ ಉಪ್ಪು ಹಾಕಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಯಾಕೆಂದರೆ ಮಟನ್ನಿಗೆ ನೀವು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹತ್ತಲಿ ಅಂತ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಹತ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಒಂದು 2 ನಿಮಿಷಗಳ ಹಾಗೆ ಬಿಟ್ಟು ಇದಕ್ಕೆ ನೀವು ಇವಾಗ ನೀರನ್ನ ಹಾಕ್ತಾ ಬರಬೇಕು. ಸ್ವಲ್ಪ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ನೀವು ಕುಕ್ಕರ್ನಲ್ಲಿ ಒಂದು 3 ವಿಸಿಲ್ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಕುಕ್ಕರ್ ಮೇಲೆ 3 ವಿಸಿಲ್ನ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಇನ್ನೊಂದು ಕುಕ್ಕರ್ನಲ್ಲಿ, ನಾನು ಇವತ್ತು ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಓಪನ್ನಾಗಿ ಕೂಡ ಮಾಡ್ಬೋದು ನೀವು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಓಪನಲ್ಲಿನೇ ಮಾಡ್ಕೋತೀನಿ. ಇವಾಗ ಅರ್ಧ kg ಅಷ್ಟು ಮಟನ್ಗೆ ಮಾಡ್ಕೊಳ್ಳೋದ್ರಿಂದ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಈ ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ನೀವು ಇದಕ್ಕೆ ಸಾಮಾನ್ಯವಾಗಿ ಪಲಾವ್ಗೆ ಏನು ಹಾಕ್ತೀವೋ ಅದೇ ಐಟಮ್ಸ್ನ ಹಾಕ್ತಾ ಬರ್ತೀನಿ. ಇಲ್ಲಿ ನೋಡಿ, ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು ಇಷ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾ ಬರಬೇಕು. ಇದಾದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಇದು ಫ್ರೈ ಆದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಸ್ಲೈಸ್ ಆಗಿ ಉದ್ದುದ್ರ ಕಟ್ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಆಲ್ಮೋಸ್ಟ್ ಬ್ರೌನ್ ಕಲರ್ ಬರ್ತಾ ಇದೆ, ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಇವಾಗ ನಾನು ಕಟ್ ಮಾಡಿರೋವಂಥ 2 ಚಿಕ್ಕ ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಮಟನನ್ನು ಫಸ್ಟೇ ಬೇಯಿಸ್ಕೋಬೇಕು. ಇಲ್ಲಾಂದರೆ ಚಿಕನ್ ಬಿರಿಯಾನಿ ಆದರೆ ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀವಿ. ಸೊ ಮಟನ್ನ ಫಸ್ಟ್ ಬೇಯಿಸ್ಕೊಂಡು ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಅನ್ನೋ ರೀಸನ್ಗೆ. ಟೊಮೆಟೊ ಕೂಡ ಚೆನ್ನಾಗಿ ಕರಗಾದ್ಮೇಲೆ ಇಲ್ಲಿ ನೋಡಿ, ನಾನು ಪುದೀನ ಮತ್ತು ಹಸಿಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಆ ಟೊಮೆಟೊ ಕೂಡ ಚೆನ್ನಾಗಿ ಬಾಡಿಗಿದೆ. ಇದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಪುದೀನಾನ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ಪೇಸ್ಟನ್ನ ಇದಕ್ಕೆ ಹಾಕ್ತೀನಿ. ಪುದೀನ ಮಾತ್ರ ಇದ್ದರೆ ಮಟನ್ ಬಿರಿಯಾನಿ ಸೂಪರಾಗಿರುತ್ತೆ. ಹಾಗೆ ಹಾಕೋಕ್ಕೆ ಹೋದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಪುದೀನ ಇದ್ದರೆ ಮಟನ್ ಬಿರಿಯಾನಿ ಸೂಪರ್. ಈಗ ನೋಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಟನಿಗೆ ಸ್ವಲ್ಪ ನಾವು ಆಲ್ರೆಡಿ ಹಾಕಿರ್ತೀವಿ. ಇವಾಗ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾ ಬನ್ನಿ. ಈಗ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಕೆಂಪು ಬೇಕು ಅಂದರೆ ಖಾರ ಪುಡಿನ ಹಾಕ್ಕೋಬೋದು. ಈಗ ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಮಟನ್ 3 ವಿಸಿಲ್ ಬಂದಿದೆ. ಈಗ ಬೇಯಿಸ್ಕೊಂಡಿರೋ ಮಟನ್ನ ಇಲ್ಲಿ ಹಾಕ್ತಾ ಬರಬೇಕು. ಬೇಯಿಸಿ ಆಲ್ಮೋಸ್ಟ್ ಮಟನ್ ಬೆಂದಿದೆ ಅಂತ ಮಟನ್ನ ನೀವು ಇಲ್ಲಿ ಹಾಕ್ಕೋಬೇಕು. ಇದೇ ನೀವು ಪಾತ್ರೆಯಲ್ಲಿ ಮಾಡ್ತೀರಾ ಅಂದರೆ ಸೇಮ್ ಪ್ರೊಸೀಜರ್. ಬಟ್ ಇಲ್ಲಿ ಕುಕ್ಕರಲ್ಲಿ ಕೊಟ್ಟರೆ ವಿಸಿಲ್ ಕೊಡ್ತೀವಿ, ಪಾತ್ರೆಗಳಾದರೆ ದಮ್ ಕೊಟ್ಟು ಮಾಡ್ತೀವಿ ಅಷ್ಟೇ. ಈಗ ನೋಡಿ, ಮಟನ್ನೆಲ್ಲ ಅದೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ
ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಲ್ಲ, ಅದೇ ಅರ್ಧ ಕೆ ಜಿ ಪ್ರಮಾಣದಷ್ಟು ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಅಕ್ಕಿನ ನಾನು ಮುಂಚಿತವಾಗಲೇ ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಆಯಿತಾ, 10ರಿಂದ 15 ನಿಮಿಷ ನೆನೆಸಿಟ್ಕೊಂಡ್ಮೇಲೆ ಈಗ ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಮಟನ್ ಅಲ್ವಾ, ಸೊ ಈಗ 2 ಕಪ್ ಅಕ್ಕಿ ಅಂದರೆ ನೀವು 4 ಕಪ್ನಷ್ಟು ನೀರು ಹಾಕ್ಕೋಬೇಕು. ಈಗ ನೋಡಿ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಈಗ ಆಲ್ಮೋಸ್ಟ್ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ, ಪುದೀನ ಹಸಿಮೆಣಸಿನ್ಕಾಯಿ ಇದೆಲ್ಲ. ಇವಾಗ ಇದಕ್ಕೆ ನೀರು ಹಾಕ್ತಾ ಬರಬೇಕು. ಈಗ 2 ಕಪ್ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಈ 2 ಕಪ್ಪಷ್ಟು ನೀವು ಅಕ್ಕಿ ಅಂದರೆ 4 ಕಪ್ನಷ್ಟು ನೀರು. ಈಗ ಇದಕ್ಕೆ ನಾನು 4 ಕಪ್ನಷ್ಟು ನೀರು ಹಾಕ್ತಾ ಬರ್ತೀನಿ. ಸೊ ಯಾವ ಪ್ರಮಾಣದಲ್ಲಿ ನೀವು ತೊಗೊಂಡಿರ್ತೀರೋ ಅದರ 2 ಪ್ರಮಾಣದಷ್ಟು ನೀರು ಹಾಕ್ತಾ ಬರಬೇಕು. ಅರ್ಧ ಕಪ್ ಕಮ್ಮಿ ಇದ್ದರೂ ಕೂಡ ಇನ್ನೂ ಉಳುಡಿಯಾಗಿ ಬರುತ್ತೆ. ಇಲ್ಲಿ ರಾ ರೈಸ್ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಹೆಚ್ಚು ಕಮ್ಮಿ 2 ಅಂದರೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. ಈಗ ನೋಡಿ, ಇವಾಗ ನಿಮಗೆ ಉಪ್ಪೇನಾದರೂ ಬೇಕು ಅನಿಸಿದಲ್ಲಿ ಉಪ್ಪು ಆ್ಯಡ್ ಮಾಡ್ಕೋಬೋದು, ಯಾಕೆಂದರೆ ಮುಂಚಿತವಾಗಿ ನಾವು ಉಪ್ಪು ಹಾಕ್ಕೊಂಡಿರ್ತೀವಲ್ವ. ಇಲ್ಲಾಂದರೆ ನೀವು ಮಟನ್ ಬೇಯಿಸ್ಕೋಬೇಕಾದ್ರೆ ಹಾಕೊಂಡಿದ್ದು ನೀರು ಕೂಡ ಹಾಕ್ಕೊಂಡು, ಅಂದರೆ ಅದನ್ನು ಕೂಡ 4 ಲೋಟದಷ್ಟೇ ಬರಬೇಕು, ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ನೀರು ಹಾಕಿರೋದ್ರಿಂದ ಅಷ್ಟೊಂದು ನೀರು ಇರಲಿಲ್ಲ ಮಟನ್ನಲ್ಲಿ, ಚೆನ್ನಾಗಿ ಎಲ್ಲ ಆಗಿತ್ತು. ಈಗ ನೋಡಿ, ಈಗ ಸ್ವಲ್ಪ ಹೊತ್ತು ಕ್ಯಾಪ್ ಕ್ಲೋಸ್ ಮಾಡ್ತೀನಿ, ಕುದಿ ಬರಬೇಕು ಅನ್ನೋ ಕಾರಣಕ್ಕೆ. ಈಗ ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ನೀರು ಕುದೀತಾ ಇದೆ. ಇವಾಗ ಉಪ್ಪೆಲ್ಲ ನೋಡಿಕೊಂಡು ನೀವು ಒಂದು ಸರ್ತಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದಕ್ಕೆ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ತಾ ಬನ್ನಿ. 2 ಕಪ್ನಷ್ಟು ಅಕ್ಕಿನ ಇಲ್ಲಿ ಹಾಕ್ತಾಯಿದ್ದೀನಿ. 4 ಕಪ್ ನೀರಿಗೆ 2 ಕಪ್ಪಷ್ಟು ಅಕ್ಕಿನ ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು 1 ಸ್ಪೂನ್ ತುಪ್ಪ ಕೂಡ ಮೇಲೆ ಹಾಕೋಬೋದು. ಹೇಳಿದ್ನಲ್ಲ, ನಿಮಗೆ ಹಸಿರು ಕಲರ್ ಬೇಕು ಅಂತಂದರೆ ನೀವು ಹಸಿಮೆಣಸಿನ್ಕಾಯಿ ರುಬ್ಬ ಹಾಕೋಬೋದು, ಇಲ್ಲ ಕೆಂಪು ಕಲರ್ ಬೇಕು ಅಂದಲ್ಲಿ ನೀವು ಖಾರ ಪುಡಿನ ಹಾಕೋಬೋದು. 2 ಹಾಕೋದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಧ ಮೆಣಸಿನ್ಕಾಯಿ ಅರ್ಧ ಖಾರ ಪುಡಿ ಕೂಡ ಹಾಕೋಬೋದು. ಈ ರೀತಿ ಆದಮೇಲೆ ನೀವು ಇದನ್ನು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಬೇಕು. ಇದೇ ಪಾತ್ರೆಯಲ್ಲಿ ಮಾಡ್ತೀರಾ ಅಂದರೆ ಇದೇ ಪ್ರೊಸೀಜರ್, ಆದರೆ ಇದನ್ನು ಪ್ಲೇಟ್ ಹಾಕಿ ಮುಚ್ಚಿ ಭಾರವಾಗೇನಾದರೂ ಇಟ್ಟು ದಮ್ ಕಟ್ತೀರಾ. ಇಲ್ಲಿ ಕುಕ್ಕರ್ ಮಾಡೋದ್ರಿಂದ ಕುಕ್ಕರ್ ಕ್ಯಾಪ್ ಹಾಕಿ ಇವಾಗ ಪ್ರೆಷರ್ ಬರೋವರೆಗೂ ಹೈ ಫ್ಲೇಮಲ್ಲೇ ಇರಬೇಕು ಕುಕ್ಕರ್. ಪ್ರೆಷರ್ ಹೈ ಫ್ಲೇಮ್ ಬರೋ ತನಕ ನೀವು ವೆಯ್ಟ್ ಮಾಡ್ತಾಯಿರಿ. ಈಗ ನೋಡಿ, ಪ್ರೆಷರ್ ಹೈ ಫ್ಲೇಮಲ್ಲಿದೆ. ಇವಾಗ ಪ್ರೆಷರ್ ಜಾಸ್ತಿ ಇದ್ದಾಗ ನೀವು ಇದಕ್ಕೆ ಕುಕ್ಕರ್ನ ವೆಯ್ಟ್ ಹಾಕಿಬಿಟ್ಟು ಕುಕ್ಕರ್ನ ಸಿಮ್ಮಲ್ಲಿಡಬೇಕು. ಆಯಿತಾ, ಈಗ ಕುಕ್ಕರ್ ಪ್ರೆಷರ್ ಜಾಸ್ತಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ವೆಯ್ಟ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ನೀವು ಕುಕ್ಕರ್ನ ವಿಸಿಲ್ ಕೊಡೋಕ್ಕೆ ಹೋಗಬೇಡಿ, ಅನ್ನ ಮುದ್ದೆ ಆಗಿಬಿಡುತ್ತೆ. ಪ್ರೆಷರ್ ಜಾಸ್ತಿ ಇದ್ದಾಗ ಅದಕ್ಕೆ ವೆಯ್ಟ್ ಹಾಕಿಬಿಟ್ಟು ಕುಕ್ಕರ್ನ ಸಿಮ್ಮಲ್ಲಿಟ್ಟು ಒಂದು 10 ನಿಮಿಷಗಳ ಕಾಲ ಬಿಟ್ಟರೆ ಸಾಕು. ಯಾಕೆಂದರೆ ಅಕ್ಕಿ ನೆನೆಸಿರ್ತೀವಲ್ಲ, 10 ನಿಮಿಷಗಳ ಕಾಲ ಬಿಟ್ಟರೆ ಸಾಕು. ಅದಾದಮೇಲೆ ಆಫ್ ಮಾಡಿಬಿಟ್ಟು ಆರಿದ ಮೇಲೆ ಓಪನ್ ಮಾಡಿದ್ರೆ ಮಟನ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿದ್ರಾ, ಆಲ್ಮೋಸ್ಟ್ ಇವಾಗ ಉರುಡಿಯಾಗಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನಿಧಾನವಾಗಿ ಸೌಟಿನಿಂದ ಕಲಿಸ್ಕೋಬೇಕು. ಬೆಟರ್ ಯಾವಾಗಲೇ ಬಿರಿಯಾನಿ ಮಾಡಿದಾಗ ನೀವು ಇದನ್ನು ಹಾಟ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈಸಿಯಾಗಿ ಲಾಕ್ಡೌನ್ ಮಟನ್ ಬಿರಿಯಾನಿ ಹೇಗೆ ಮಾಡ್ಬೋದು ಅಂತ. ಸೊ ತುಂಬ ಗಮ್ಮಂತ ಇದೆ. ಇದನ್ನು ಈಗ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ರೆಸಿಪಿ ಸಖತ್ತಾಗಿದೆ ಅನ್ಸಿದ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಸ್ಟುಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್.